SIR ಬಗ್ಗೆ ನನ್ನ ಅಭಿಪ್ರಾಯವೇನೆಂದರೆ, ಇವರು ಏನೀಗ SIR ಅಂತ ಹೊಸದಾಗಿ ಕೇಂದ್ರ ಸರ್ಕಾರದವ್ರು ಮಾಡಕ್ಕೆ ಹೊರಟಿದ್ದಾರೆ, ಅದು ಈಗಿನ ವ್ಯವಸ್ಥೆಗೆ ಸರಿಯಿಲ್ಲ ಅಂತ ಅನಿಸುತ್ತದೆ. ಯಾಕೆಂದರೆ ಅದರ ಬಗ್ಗೆ ತುಂಬ ಗೊಂದಲಗಳಿವೆ. ಆ ಗೊಂದಲಗಳನ್ನು ಫಸ್ಟ್ ಅವ್ರು ನಿವಾರಣೆ ಮಾಡಿ ಸಾಮಾನ್ಯ ಜನಗಳಿಗೆ ಅರಿವು ಮೂಡಿಸಿ ಅದರಿಂದ ಆಗು ಹೋಗೋನ್ನು ಅವರು ಫಸ್ಟ್ ಎಲ್ಲರಿಗೂ ಹೇಳಬೇಕಾಗುತ್ತೆ. ಪತ್ರಿಕಾ ಮಾಧ್ಯಮದಲ್ಲಾಗಲಿ ಇನ್ನೊಂದರಲ್ಲಾಗಲಿ ಅವರು ಎಲ್ಲ ಹೆಚ್ಚಿನ ತಿಳುವಳಿಕೆ ಹೇಳಿ, ನಮ್ಮ ಈಗ ನಾವು ಕರ್ನಾಟಕದಲ್ಲಿ ನಮ್ಗೆ SIR ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಇಲ್ಲಿ ಯಾರು ಆಚೆಯಿಂದ ಬರೋರು ಯಾರೂ ಇಲ್ಲ, ಬಂದರೂ ನುಸುಳುಕೋರೋರು ಯಾರು ಇಲ್ಲಿ ಬರೋದಿಲ್ಲ. ಬಂದರೆ ಈಗ ಮೊದಲಿಂದ ಇರೋರು ಏನು ವೋಟರ್ ID ಮೊದಲಿಂದ ಇತ್ತು ಅದೇ ಥರ ನಡ್ಕೊಂಡು ಹೋಗಿದ್ರೆ ತುಂಬ ಅನುಕೂಲ ಜನಗಳು ಆಗ್ತಾ ಇತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯನ ತಿಳಿಸ್ತೀನಿ. ಈಗ ತಾಂತ್ರಿಕ ತೊಂದರೆಗಳಿಂದ ಸಾಕಷ್ಟು ಜನರು ಈ SIR ನಲ್ಲಿ ಕೈ ತಪ್ಪು ಹೋಗುವಂತ ಸಾಧ್ಯತೆ ಇರುತ್ತೆ. ಹೌದು, ಈ ತಾಂತ್ರಿಕ ವ್ಯವಸ್ಥೆ ಏನಾಗಿದೆ, ಈಗ ಎಷ್ಟೋ ಜನಕ್ಕೆ ಮಾಹಿತಿನೇ ಇರಲ್ಲ. ಹಳ್ಳಿ ಜನಗಳಿಗೆ ಅವ್ರಿಗೆ ಫಸ್ಟ್ ಅರಿವು ಮೂಡಿಸ್ಬೇಕು. ಈ SIRದು ಏನಿದೆ, ಹಾಗೆ ಮಾಡಿದ್ರೆ ಏನು ಅನುಕೂಲ. ಆಮೇಲೆ ಈಗ ಮೊದಲೆಲ್ಲ ಹೋಗಿ ಸ್ಕೂಲ್ ಟೀಚರ್ಸು ಇಲ್ಲ ಅಲ್ಲಿಂದ ಲೋಕಲ್ ಅವರು ಹೋಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರು ಮಾಡ್ತಾಯಿದ್ರು. ಇವರು ತಾಂತ್ರಿಕವಾಗಿ ಹೊಸದಾಗಿ ಹಾಕ್ಕೊಂಡು ಅದಕ್ಕೆ ಏನೇನು ಬೇಕು ಅಂತಲೇ ಇವ್ರ ಮಾಹಿತಿ ಇಲ್ಲ. ಇವರ ಏನು BLAಗಳು ಏನೋ ಕಳಿಸ್ತಾರೆ ನಾಳೆಯಿಂದ ಏನೋ ಅಂತ ಹೇಳ್ತಾ ಇದ್ದಾರೆ. ಅದು ಸರಿಯಾಗಿ ಅರಿವು ಮೂಡಿಸ್ಲಿ, ಫಸ್ಟು ಅರಿವು ಮೂಡಿಸಿ ಅದನ್ನು ಒಂದು ಕಾರ್ಯರೂಪಕ್ಕೆ ತರಲಿ ಅನ್ನೋದು ನಾನು ಅವರಲ್ಲಿ ಕೇಳ್ಕೊಳ್ತೀನಿ.